ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಶಿವರಾತ್ರಿ, ಎಲ್ಲರೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾವು ಕೂಡ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಅಂದರೆ ಇಲ್ಲಿರುವಂಥ ನೇರ ನಮ್ಮನೆ ಹತ್ರ ನೀರಲ್ಲ, ಸ್ವಲ್ಪ ದೂರ ಆಗುತ್ತೆ. ಯಾವುದಂತ ಹೇಳ್ತೀನಿ, ಬನ್ನಿ ಹೋಗುವ. ಅದೇ ಬಾರಮ್ಮ, ಆ ಕಡೆನಾ, ಆ ಕಡೆ ಕೂರ್ತಂತೆ ನೋಡಪ್ಪ. ಐರಾ ಐರಾ ನೋಡಿಲಿ, ನೋಡಪ್ಪ ಎಲ್ಲಿದೀಯಾ? ಇವಾಗ ಎಲ್ಲಿಗೆ ಹೋಗ್ತಿದೀವಿ ಹೇಳು? ದೇವಸ್ಥಾನ ನಿನ್ಗಿಷ್ಟನಾ? ಹಾ, ಹೋಗೋಣವಾ? ಓಕೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಪ್ಪ. ನಿನಗೆ ಗೊತ್ತಿಲ್ಲ, ಅಕ್ಕ ಗೊತ್ತಿದೆ. ನಿನಗೂ ಗೊತ್ತಾ? ಏನ್ ಗೊತ್ತಿದೆ? ನಿನಗೆ ನಿದ್ದೆ ಬಂದಿದನಾ? ನಿನಗೆ ನಿದ್ದೆ ಬಂದಿದನಾ? ಅದಕ್ಕೆ ನಿಧಾನವಾಗಿ ಮಾತಾಡ್ತಿದೀಯಾ. ನಿದ್ದೆ ಬಂದಿದೆ ನಿನ್ಗೆ. ನಿದ್ದೆ ಮಾಡ್ಬೇಡೋ ರಮಣ. ಓಕೆನಾ? ಹೋಗೋಣವಾ? ಯಪ್ಪ ಏನು ಹಾಗೆ ನಾವು ಹೋಗ್ತಾ ಇನ್ನೊಂದು ಪ್ಲೇಸಿಗೆ ನಾವು ಬಂದ್ವಿ. ಅದು ಯಾವುದಂದರೆ ಈಗ ಹೇಳ್ತೀನಿ. ದೇವ್ರ ಬೆಳಕೆರೆ ಇದೆ ಅಲ್ವಾ, ದಾವಣಗೆರೆ ನೀರು ಅಂದರೆ ಮಲೆಬೆನ್ನೂರು ನಿಯರ್ ಅಲ್ಲ? ಮಲೆಬೆನ್ನೂರು ನೀರು ದೇವ್ರ ಬೆಳಕೆರೆಗೆ ಅಲ್ಲಿಗೆ ಬಂದಿದ್ದೀವಿ. ಈವ್ನಿಂಗ್ ಅಲ್ವಾ, ಸಾಮಾನ್ಯವಾಗಿ 5:30 ಆಗಿದೆ. ತುಂಬ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇದೆ. ಯಾಕಪ್ಪ ಎದುರ್ತೈತಡಿ, ನಾನು ಬಂದೆ. ಬಾ, ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ತೋರಿಸ್ತೀನಿ ನೋಡಿ. ಈಗ ಸಾಮಾನ್ಯವಾಗಿ ತುಂಬಾ ಬಿಸಿಲಿರುತ್ತೆ. ಹೂನಪ್ಪ, ನೋಡಿದೆ. ಸೊ ಹಾಗಾಗಿ ನಾವು ಮಧ್ಯಾಹ್ನ ಟೈಮಲ್ಲಿ ಏನು ಬರಲಿಲ್ಲ, ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಖುಷಿ ಆಗ್ತಿದೆ. ನೀರಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೂರ್ಯ ಕಾಣುತ್ತೆ ನೋಡ್ರಿ, ಮುಳುಗೋ ಟೈಮ್ ಇವಾಗ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಸೂರ್ಯ. ಈ ಕಡೆ ನೋಡ್ರಿ ಎಲ್ರು, ಹಾಯ್ ಹೇಳ್ರಿ. ಆಯ್ ಬಾಯ್. ಎಲ್ರಿಗೂ ಈ ಪ್ಲೇಸ್ ಇಷ್ಟ ಆಯ್ತಂತ ಅನ್ಕೊಳ್ತೀನಿ. ಇಲ್ಲೇ ಇರಪ್ಪ, ಹಿಂಗೆ ಆ ಕಡೆ ನೋಡ್ರಿ. ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದಿರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟವರವು ನೀನು, ಬದುಕು ಪೂರ್ತಿ ದಿನವಿರು ಜೊತೆಗೆ. ಸೊ ಫೈನಲಿ ನಾವು ರೀಚ್ ಆದ್ವಿ ದೇವಸ್ಥಾನ. ವೀರಭದ್ರೇಶ್ವರ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ, ಹೊಸದಾಗಿರುವಂಥದ್ದು. ಏನಪ್ಪ ಮತ್ತೆ ಬಡ್ಸ್ಕೊಂಬಿಟ್ಟ? ಹ್ಞೂ ಬಾ, ಏನಾಗಲ್ಲ ನಡಿ.
ವಾತಾವರಣ ತುಂಬ ಚೆನ್ನಾಗಿದೆ. ನಾವು ಈವ್ನಿಂಗು ಈಗ 6:10 ಆಗಿದೆ ಟೈಮು. ಸೊ ಈ ಟೈಮಲ್ಲಿ ನಾವು ರೀಚ್ ಆದ್ವಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ, ಅಂದರೆ ಹೊರಗಡೆನೂ ಕೂಡ ವೆಹಿಕಲ್ಸ್ ಇದೆ. ಹೋಗೋರು ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಸುತ್ತ ತೋರಿಸ್ತೀನಿ. ಚೆನ್ನಾಗಿದೆ ನೋಡಿ ದೇವಸ್ಥಾನ. ಕಾಲು ತೊಳ್ಕೊಂಡು ಹೋಗ್ಬೇಕು ದೇವಸ್ಥಾನದಲ್ಲಿ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದಿರಲಿಲ್ಲ ಆ್ಯಕ್ಚುಲಿ, ಈಗ ರೀಸೆಂಟಾಗಿ ಏನೋ ಮಾಡಿದಂಗಿದ್ದಾರೆ. ಸೊ ನಾವೆಲ್ಲ ಕಾಲಿಗೆ ನೀರು ಹಾಕ್ಕೊಂಡ್ವಿ. ಈಗ ದೇವಸ್ಥಾನದ ಒಳಭಾಗದಲ್ಲಿ ಹೋಗ್ತಿದ್ವಿ. ಬನ್ನಿ. ಫೋಟೋ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ಮಾತ್ರ ತಗೋತೀನಿ ಅಂತ ಹೇಳಿದ್ದೀನಿ. ಇಷ್ಟೇ, ಚೆನ್ನಾಗಿದೆ. ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಅದರಲ್ಲಿ ವಿಡಿಯೋ ಮಾಡೋ ಅಲೋ ಇಲ್ಲ ಅಂತ ಹೇಳಿದ್ರಿಂದ ನಾವು ಹೊರಗಡೆ ಬಂದ್ವಿ. ಓಕೆ, ದೇವ್ರ ದರ್ಶನ ಮಾಡಿಕೊಂಡು. ಸೊ ಇದೆಲ್ಲ ಪ್ಲೇಸಸ್ಸು ಕೂರೋದಕ್ಕೆ ತುಂಬ ಚೆನ್ನಾಗಿದೆಲ್ಲ. ಇಲ್ಲೇ ಒಂದು 10 ಮಿನಿಟ್ ಬಿಟ್ಟು ಹೋಗೋಣ ಅಂತ ಇಲ್ಲೇ ಕೂತ್ಕೊಂಡಿದ್ವಿ. ರಾಮ ಇಲ್ಲೋಡು, ಹೇಳಪ್ಪ. ದೇವಸ್ಥಾನ ತುಂಬ ದೊಡ್ಡದಿದೆ. ಸೊ ಇದೆಲ್ಲ ಭಜನೆ, ಅಂದರೆ ಇವತ್ತು ನೈಟ್ ಭಜನೆ ಇದೆಲ್ಲ, ಅದಕ್ಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಡಿಸೈನ್ ಅಂತೂ ಸಖತ್ತಾಗಿದೆ ದೇವಸ್ಥಾನದ ಡಿಸೈನು. ತುಂಬ ಹಳೆ ಬಾವಿ ಅಂತ ಇದು. ಬಾವಿ ಕೂಡ ಇದೆ, ಪವಿತ್ರ ಗಂಗೆ ಬಾವಿ ಅಂತ ಇದು. ಪ್ರಸಾದ ಇದೆ ಅಂತೆ, ಪ್ರಸಾದ ತಗೊಳೋಣ. ಪ್ರಸಾದ ಕೊಡ್ತಿದ್ದಾರೆ ನೋಡಿ. ಅಂದರೆ ಬೆಳಗ್ಗೆ 7 ಗಂಟೆಯಿಂದನೂ ಸ್ಟಾರ್ಟ್ ಆಗುತ್ತೆ, ಮತ್ತು ಸಂಜೆ ನೈಟ್ ತನಕನೂ ಇರುತ್ತೆ ಪ್ರಸಾದ. ಚೆನ್ನಾಗಿರುತ್ತೆ ತುಂಬ. ಹಿಂಗೆ ಫೋಟೋ ತಾಣದ್ನ. ಪ್ರಸಾದ ತಿಂತಿದ್ದೀವಿ, ಫಿಟ್ ಮಾಡಿದ್ದಾರೆ, ಚೆನ್ನಾಗಿದೆ. 7 ಗಂಟೆಯಿಂದನೂ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಪ್ರಸಾದ ಮಾಡಿಕೊಂಡು ಮನೆಗೆ ಹೊರಡುವ.